ಉತ್ತರ ಕನ್ನಡದಿಂದ ಕಾಗೇರಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿದೆ. ಇದರಿಂದ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಮಿಸ್ ಆಗಿದೆ. ಇನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಮಾತಾಡಿದ್ದಾರೆ. ಹೆಗಡೆ, ನಾನು ಜೋಡೆತ್ತುಗಳಂತೆ ಕೆಲಸ ಮಾಡ್ತೀವಿ. ಮೋದಿ ಆಡಳಿತಕ್ಕೆ ಜನ ವೋಟ್ ಹಾಕ್ತಾರೆ. ಮೋದಿ ಗ್ಯಾರಂಟಿಯೇ ಜನರ ವಿಶ್ವಾಸವನ್ನ ಹೆಚ್ಚಿಸುತ್ತೆ. ಬಿಜೆಪಿ ಈ ಬಾರಿಯೂ ಗೆಲ್ಲುತ್ತೆ ಅಂತ ಕಾಗೇರಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹೆಗಡೆ, ನಾನು ಜೋಡೆತ್ತುಗಳಂತೆ ಕೆಲಸ ಮಾಡ್ತೀವಿ. ಈ ಬಾರಿ ಮೋದಿ ಆಡಳಿತಕ್ಕೆ ಜನ ವೋಟ್ ಹಾಕ್ತಾರೆ. ಈ ಬಾರಿ ಬಿಜೆಪಿ ಮತ್ತೆ ಗೆಲುವನ್ನ ಸಾಧಿಸುತ್ತೆ ಅಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮೋದಿ ಗ್ಯಾರಂಟಿಯೇ ಜನರ ವಿಶ್ವಾಸವನ್ನ ಹೆಚ್ಚಿಸುತ್ತೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಮಾತನಾಡಿದ್ದಾರೆ. ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಇದರಿಂದ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಬಗ್ಗೆ ಸುವರ್ಣ ನ್ಯೂಸ್ ಜೊತೆ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಮಾತಾಡಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಇದೀಗ ಬಿಜೆಪಿಯ ಕಾಗೇರಿ ಅವರಿಗೆ ಟಿಕೆಟ್ ದೊರಕಿರುವಂಥದ್ದು. ಈ ಬಾರಿ ಹೊಸ ಕ್ಯಾಂಡಿಡೇಟ್ ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಅವರಿಗೆ ಒಂದು ಅವಕಾಶ ಬಿಜೆಪಿಯಿಂದ ಕೊಟ್ಟಿದೆ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಖುದ್ದಾಗಿ ಕಾಗೇರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನೇರವಾಗಿ ಮಾತಾಡುವ. ಪ್ರಧಾನಿ ನರೇಂದ್ರ ಮೋದಿಜಿಯವರು ಮತ್ತು JP ನಡ್ಡಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮೆಲ್ಲ ವರಿಷ್ಠರು, ಹಿರಿಯರು ನಮ್ಮ ಕೇಂದ್ರ ಸರ್ಕಾರವನ್ನು ಕಳೆದ 10 ವರ್ಷದಿಂದ ಹೇಗೆ ನಡೆಸಿದ್ದಾರೆ ಅನ್ನೋದನ್ನು ಸಾಮಾನ್ಯ ಜನ ನೋಡಿದ್ದಾರೆ. ಸಾಮಾನ್ಯ ಜನರಿಗೂ ಕೇಂದ್ರ ಸರ್ಕಾರದ ಯೋಜನೆಯ ಫಲ ದೊರಕಿದೆ. ಹಾಗಾಗಿ ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರದ ಬಗ್ಗೆ ಒಂದು ವಿಶ್ವಾಸ ಹೆಚ್ಚಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನದಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ನಮ್ಮ ಪಕ್ಷದ ವರಿಷ್ಠರು ಯಾವೆಲ್ಲ ತೀರ್ಮಾನವನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರದ ಮೂಲಕ ಅನುಷ್ಠಾನಗೊಳಿಸೋದಕ್ಕೆ ಬಯಸ್ತಾರೋ ಅದನ್ನೆಲ್ಲವನ್ನೂ ಅನುಷ್ಠಾನಗೊಳಿಸೋದ್ರೊಳಗೆ ನಾನು ಒಬ್ಬನಾಗಿ ಇರ್ತೀನಿ ಅನ್ನುವಂಥ ಜವಾಬ್ದಾರಿ ನಂದಿದೆ. ಮತ್ತು ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವನ್ನು, ಕಿತ್ತೂರು ಖಾನಾಪುರ ಒಳಗೊಂಡಂಥ ನಮ್ಮ ಈ ಕ್ಷೇತ್ರವನ್ನು ನಿಶ್ಚಿತವಾಗಿ ಅಭಿವೃದ್ಧಿಯಲ್ಲಿ ಇನ್ನಷ್ಟು ಹೆಚ್ಚು ಇದನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಒಂದು ಅಪೇಕ್ಷೆ ನಂದಿದೆ. ನಾನು ನನ್ನ ಶಾಸಕ ಸ್ಥಾನದಲ್ಲಿ ಅಭಿವೃದ್ಧಿಯನ್ನು ಒಂದನ್ನೇ ಗುರಿಯನ್ನಾಗಿಟ್ಟು ನಾನು ನಿರಂತರವಾಗಿ ಕೆಲಸ ಮಾಡಿದ್ದೇನೆ. ಮುಂದೆಯೂ ಸಹ ಅಭಿವೃದ್ಧಿಯನ್ನೇ ಗುರಿಯನ್ನಾಗಿಟ್ಟು ನಮ್ಮ ಪಕ್ಷದ ವಿಚಾರವನ್ನು ಜನತೆಗೆ ತಿಳಿಸಿ ಅವರ ವಿಶ್ವಾಸವನ್ನು ಗಳಿಸ್ಕೊಳ್ಳೋದಕ್ಕೆ ನನ್ನೆಲ್ಲ ಪ್ರಯತ್ನವನ್ನು ನಾನು ಮಾಡ್ತೇನೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಜನ ವಿಶ್ವಾಸ ಕಳ್ಕೊಂಡಿದ್ದಾರೆ. ಈಗ ಮೋದಿಜಿಯವರ ಗ್ಯಾರಂಟಿಯೇ ಜನರ ವಿಶ್ವಾಸವನ್ನು ಹೆಚ್ಚಿಸಿದೆ. ಮೋದಿಜಿಯವರು ಸಾಮಾನ್ಯ ಜನರಿಗೂ ಕೊಟ್ಟಂಥ ಯೋಜನೆಗಳ ಫಲ ಅವ್ರ ಬಗ್ಗಿನ ವಿಶ್ವಾಸ ಹೆಚ್ಚಿದೆ. ಇನ್ನಷ್ಟು ಹೆಚ್ಚು ವಿಶ್ವಾಸ ಹೆಚ್ಚುತ್ತೆ ಮತ್ತು ಅವರ ಗ್ಯಾರಂಟಿಯೇ ನಮ್ಮ ಗ್ಯಾರಂಟಿ ಅನ್ನೋದು ನಿಶ್ಚಿತ ಇದೆ. ಈ ದೇಶಕ್ಕೆ ಒಳ್ಳೆಯದಾಗುವಂಥ, ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಾಗುವಂಥ ಕೆಲಸ ಮುಂದಿನ ದಿನದಲ್ಲಿ ಮಾಡ್ತೀನಿ. ನನಗೆ ಈ ಕ್ಷೇತ್ರದ ಜನ, ನಮ್ಮ ಎಲ್ಲ ಹಿತೈಷಿಗಳು, ಕಾರ್ಯಕರ್ತರು, ಪಕ್ಷದ ವರಿಷ್ಠರು, ಪ್ರಮುಖರು ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸವನ್ನು ಮಾಡಿ ಒಂದು ದಾಖಲೆ ಮತದಿಂದ ನಾವು ಗೆಲ್ಲೋದಕ್ಕೆ ನಮ್ಮೆಲ್ಲ ಒಟ್ಟಾದ ಪ್ರಯತ್ನ ಮಾಡ್ತೇವೆ. ಅನಂತಕುಮಾರ್ ಹೆಗಡೆ ಅವರನ್ನು ಮೀಟ್ ಆಗ್ತೀರಾ? ಸೊ ನೀವು ಮತ್ತೆ ವಾಪಸ್ ಚುನಾವಣೆಗೆ ಒಟ್ಟಾಗಿ ಕೆಲಸ ಮಾಡ್ತೀರಾ, ಹೇಗೆ ಸರ್? ಅನಂತಕುಮಾರ್ ಹೆಗಡೆಯವರು ನಮ್ಮ ಈ ಕ್ಷೇತ್ರವನ್ನು ಸುದೀರ್ಘ ಅವಧಿಗೆ ಅವರು ಪ್ರತಿನಿಧಿಸಿದ್ದಾರೆ. ಅವರಿಗೊಂದು ಅಪಾರವಾದಂತಹ ಅನುಭವ ಇದೆ. ಕೇಂದ್ರ ಸಚಿವರಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಿಶ್ಚಿತವಾಗಿ ನಾವು ಒಂದೇ ಪಕ್ಷದಲ್ಲಿರುವಂಥವರು, ಒಟ್ಟಿಗೆ ಇದುವರೆಗೂ ಕೆಲಸ ಮಾಡಿರುವಂಥವರು. ಹಾಗಾಗಿ ನಾವು ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮತ್ತು ನಮ್ಮ ವಿಚಾರವನ್ನು ಜನತೆಗೆ ತಲುಪಿಸುವಂತಹ ನಮ್ಮ ಪ್ರಯತ್ನವನ್ನು ನಾವು ಜೋಡೆತ್ತುಗಳಂತೆ ನಾವು ಮಾಡ್ತೀವಿ. ಸೊ ಇದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಅಭಿಪ್ರಾಯ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ್ ಜೊತೆ ಭರತರಾಜ್ ಕಲರ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.